ಅವಳಿಗೆ ಏನೋ ಅರ್ಥ ಆಗ್ತಾ ಇಲ್ಲ ಅನ್ಸುತ್ತೆ. ಸುಮ್ನೆ ಹಠ ಮಾಡ್ತಾ ಇದ್ದಾಳೆ. ಅವಳು ಬೇಕು ಅಂತಾನೆ ಇಲ್ಲಿ ಉಳ್ಕೋತಾ ಇದ್ದಾಳೆ. ಇದು ಸಾಲದು ಅಂತ ಯಜಮಾನರು ಪದೇ ಪದೇ ಫೋನ್ ಮಾಡಿ ಈಶಾ ಯಾವಾಗ ಮನೆಗೆ ಬರ್ತಾಳೆ ಅಂತ ಕೇಳ್ತಾ ಇದ್ದಾರೆ. ಅಲ್ಲಿ ನೋಡಿದ್ರೆ ನಮ್ ದೊಡ್ಡಮ್ಮ ಈಶಾನ ಮನೆಯಿಂದ ಕಳ್ಸಕ್ ನೋಡ್ತಿದ್ದಾರೆ. ಏನ್ ಮಾಡ್ಬೇಕು ಅರ್ಥ ಆಗ್ತಾ ಇಲ್ಲ. ತಲೆ ಎಲ್ಲ ಕೆಟ್ಟು ಗೊಬ್ಬರ ಹಾಕೋತಿದೆ ನನ್ಗೆ. ಇವಳು ಪಡ್ತಿರೋ ಕಷ್ಟ ನೋಡಿ ನನಗೆ ಕಷ್ಟ ಆಗ್ತಾ ಇದೆ. ಓ, ನಮ್ ಸೂರಜ್ ಅಣ್ಣಂಗೆ ನೋವಾಗ್ತಾ ಇದೆ, ಪಾಪ ಸಂಕಟ ಆಗ್ತಾ ಇದೆ ಅಲ್ವಾ? ಇಲ್ಲಿ ಅಲ್ವಾ? ನಾನ್ ನಿನಗೆ ಇಂಡಿಯಾ ಮ್ಯಾಪ್ ಮಾಡು ಅಂತ ಹೇಳಿಲ್ಲ. ಕರೆಕ್ಟ್ ತಾನೆ? ಈ ನಿನ್ ಮಾತುಗಳನ್ನ ನಿಲ್ಲಿಸ್ಲಿಲ್ಲ ಅಂದ್ರೆ ನಿನ್ ಹಲ್ಗಳನ್ನೆಲ್ಲ ಅಯ್ಯೋ ಉದುರಿಸ್ಬಿಡ್ತೀನಿ. ಸೂರಜಣ್ಣ, ನೋವಾಗ್ತೈತಣ್ಣ. ನಾನ್ ನಿಮ್ಗೆ ಚಾಣಕ್ಯ ನೀತಿ ಹೇಳ್ತಾ ಇದ್ದೆ, ಸಾಮವೇದ ದಂಡ ಭೇದ. ಏನ್ ಹೇಳ್ತಾ ಇದ್ಯೋ? ನಾನ್ ನಿಮ್ಗೆ ಉಪಾಯ ಹೇಳ್ತಿದ್ದೆ, ಸಾಮ ವೇದ ದಂಡ ಭೇದ. ನಾನ್ ಹೇಳ್ದಂಗ್ ಮಾಡಿದ್ರೆ ದೊಡ್ಡ ದೊಡ್ಡ ಮ್ಯಾಟ್ರ್ಗಳು ಹಿಂಗ್ ಸಾಲ್ವ್ ಆಗ್ಬಿಡ್ತವೆ. ಮೊದಲನೇದು ಶಾಂತವಾಗಿರ್ಬೇಕು, ಅಂದ್ರೆ ಪ್ರೀತಿಯಿಂದ ಮಾತಾಡಿ ಮ್ಯಾಟ್ರನ್ನ ಸಾಲ್ವ್ ಮಾಡ್ಕೊಂಡ್ಬಿಡ್ಬೇಕು. ಒಂದ್ಸಲ ಟ್ರೈ ಮಾಡಿ ನೋಡಿ. ಅಂದ್ರೆ ಫ್ರೆಂಡ್ಶಿಪ್ ಮಾಡ್ಕೋಬೇಕು, ಆರಾಮಾಗಿ ಪ್ರೀತಿಯಿಂದ ಶಾಂತಿಯಾಗಿ ಅರ್ಥ ಮಾಡಿಸಿ ಅತ್ತಿಗೆಗೆ. ಅಂದ್ರೆ 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 ಇಶಾ ಅವ್ರಿಗೆ ನಿಜ ಹೇಳ್ತಿದ್ದೀನಣ್ಣ. ನಾವು ಹೊಡೆದು ಬೈದು ಹೆದರ್ಸಿ ಅಂಗಡಿನ ಖಾಲಿ ಮಾಡಿಸ್ಬೋದು, ಆದ್ರೆ ನಿಮ್ ಮ್ಯಾಟ್ರಲ್ಲಿ ಫ್ರೆಂಡ್ಶಿಪ್ ಕೆಲ್ಸಕ್ಕೆ ಬರೋದು. ಸತ್ಯ ಹೇಳ್ತಾ ಇದೀನಿ, ಇದು ಬಂಟಿದ್ದು ಗ್ಯಾರಂಟಿ. ಅಮ್ಮ ಹೇಳಿದ್ರು ಪಾತ್ರೆ ತೊಳೆದು ಕಿಚನ್ ಕ್ಲೀನ್ ಆದ್ಮೇಲೆ ನಿಮ್ ಕೈಯಿಂದ ಮಾಡಿರೋ ಈ ಹಪ್ಳದ ತರ ಇರೋ ರೊಟ್ಟಿ ತಿನ್ಬೇಡಿ. ಗುಡ್ ನೈಟ್. ಎದ್ದೇಳಿ, ನನ್ ಜೊತೆ ಬನ್ನಿ. ಎಲ್ಲಿಗೆ? ನನ್ ಜೊತೆ ಬಂದ್ರೆ ಅಲ್ವಾ ಗೊತ್ತಾಗೋದು. ಬನ್ನಿ. ಆದ್ರೆ ಸರ್ಲಾ ಆಂಟಿ, ಕಿಚನ್ ಅಲ್ಲಿ ತುಂಬಾ ಕೆಲ್ಸ ಇದೆ. ಅಯ್ಯೋ, ಬಂದ್ಮೇಲೆ ಕೂಡ ಇದನ್ನೆಲ್ಲ ಮಾಡ್ಕೋಬಹುದಲ್ವಾ? ಈಗ ನಾನು ಹೇಳ್ತಿರೋ ಮಾತನ್ನ ಸೈಲೆಂಟ್ ಆಗಿ ಕೇಳಿಸ್ಕೊಳ್ಳಿ, ಸುಮ್ಮನೆ ಬನ್ನಿ. ಸರ್ಲಾ ಆಂಟಿ ಏನಾದ್ರೂ ಇದೆಲ್ಲಾನು ಹೀಗಿರೋದ್ ನೋಡಿದ್ರೆ? ಹಾಗಾದ್ರೆ ಬರಲ್ಲ ಅಂತ ಆಯ್ತು. ನಾನ್ ಬರಲ್ಲ. ಒಂದ್ಸಲ ಯೋಚನೆ ಮಾಡಿ. ಯೋಚನೆ ಮಾಡ್ದೆ. ಖಂಡಿತ ಬರಲ್ವಾ? ಹಾ, ಖಂಡಿತ. ಅಯ್ಯೋ, ಬನ್ನಿ. ಕೂತ್ಕೊಳ್ಳಿ, ಕೂತ್ಕೊಳ್ಳಿ.
ತಗೊಳ್ಳಿ ಇದನ್ನ ತಿನ್ನಿ. ಇವನ್ ಇಷ್ಟೊಂದು ಯಾಕೆ ಬದಲಾದ? ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ, ಆಗ್ಲೇ ಅದಕ್ಕೆ ಈ ಮನೆಯಿಂದ ಹೋಗೋದು. ಏನಾಯ್ತು? ಇಲ್ಲ, ಇದು ಕನ್ಸಲ್ಲ ತಾನೆ ಅಂತ ಯೋಚಿಸ್ತಿದ್ದೆ. ಇವನು ಗೊತ್ತಿತ್ತು ನನಗೆ ಹಸುವಾಗ್ತಿದೆ ಅಂತ. ನೀನು ತಿನ್ನು. ಈಶವ್ರೆ ಏನಾಯ್ತು? ಯಾಕೆ ಅಳ್ತಾ ಇದ್ರ? ಯಾರಾದ್ರೂ ಏನಾದ್ರು ಅಂದ್ರ? ಖಾರ ಜಾಸ್ತಿ ಹಾಕಿದೇನೋ? ಅದು ಖಾರ ಹಾಕಿಲ್ವಂತೆ ನೀವು? ನನ್ನ ಲೈಫ್ ತುಂಬಾ ಮೆಣಸಿನ್ಕಾಯಿ ಇದೆ. ಇಲ್ಲಿ ನೋಡಿ, ಈ ಪಾಸ್ತಾ ಎಷ್ಟು ಟೇಸ್ಟಿ ಆಗಿದೆ. ಆದ್ರೆ ನಾನ್ ಮನೇಲಿ ಮಾಡಿರೋ ಚಪಾತಿ ತುಂಬಾ ಕೆಟ್ಟದಾಗಿತ್ತು. ಹೌದಲ್ವಾ? ನಾನ್ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಅಡ್ಗೆ ಮಾಡೋದು ಬರೀ ಕಷ್ಟ ಅಲ್ಲ, ತುಂಬಾನೇ ಕಷ್ಟ ಅಂತ. ಸರ್ಲಾ ಆಂಟಿ ಬರೀ ನಂಗ್ ಚಪಾತಿ ಮಾಡೋದಕ್ಕೆ ಹೇಳಿದ್ರು. ಅದನ್ ಕೂಡ ನಾನ್ ಸರಿಯಾಗಿ ಮಾಡ್ಲಿಲ್ಲ. ಆದ್ರೆ ನೋಡ್ತಾ ಇರು, ಒಂದಿನ ನಾನು ನಿಜವಾಗ್ಲೂ ವರ್ಲ್ಡ್ ನ ಬೆಸ್ಟ್ ಚಪಾತಿ ಮಾಡ್ತೀನಿ. ನಿಜವಾಗ್ಲೂ. IAS ಅಂದ್ರೆ ಏನು ಅಂತ ಗೊತ್ತಾ? ಒಬ್ರು ಕಂಡಿರೋ ಕನಸನ್ನ ಮುರಿದು ಹಾಕ್ತಾ ಇದ್ಯಾ. ನಿನಗ್ ಗೊತ್ತಾ ಕಷ್ಟ ಪಡೋದು ಅಂದ್ರೆ ಏನು, ಕಟ್ಟಿರೋ ಕನಸಿನ ಬೆಲೆ ಏನು ಅಂತ? ಇವಳು ಜೀವನದ ಗುರಿನೇ ಮರ್ತು ಹೋಗಿದ್ದಾಳಲ್ಲ. ಈಗ ಇವಳು ಜೀವನದಲ್ಲಿರೋ ದೊಡ್ಡ ಗುರಿ ಅಂದ್ರೆ ಚಪಾತಿ ಹಿಟ್ಟು ಕಲ್ಸೋದು. ಬಂಟಿ ಕರೆಕ್ಟಾಗಿ ಹೇಳ್ದ, ಇವಳನ್ನ ಫ್ರೆಂಡ್ ಮಾಡ್ಕೊಂಡು ನಮ್ ಕೆಲಸ ಮಾಡಿಸ್ಕೋಬೇಕಂತ. ಇವಳ ಜೀವನಕ್ಕೆ ಇದು ಯಾವುದು ಸೆಟ್ ಆಗೋದೇ ಇಲ್ಲ. ಇವಳನ್ನಿಂದ ಕಳಿಸ್ಬೇಕಷ್ಟೇ. ತಿನ್ಬೇಕಾದ್ರೆ ತಿನ್ನೋದ್ರ ಕಡೆ ಅಷ್ಟೇ ಯೋಚನೆ ಇರಬೇಕು. ಮಿಕ್ಕಿದನ್ನೆಲ್ಲ ಮರ್ತು ಹೋಗ್ಬೇಕು, ಸರಿನಾ? ತಗೊಳ್ಳಿ, ತಿನ್ನಿ ತಿನ್ನಿ ತಿನ್ನಿ. ನೀವು ಹಸ್ಕೊಂಡಿರ್ತೀರಲ್ವಾ? ಬೇಡ, ನೀನ್ ತಿನ್ನು. ಅದು ನೀವು ಮನೇಲಿ ಚಪಾತಿ ಮಾಡ್ತಿರಲ್ಲ, ಅದನ್ನ ತಿಂದ್ಮೇಲೆ ಊಟದ ಮೇಲೆ ಇರೋ ಆಸೆನೇ ಹೊರಟೋಯ್ತು, ಹೊಟ್ಟೆ ತುಂಬ ಹೋಯ್ತು. अजब है कहानी, गजब है फसाना, है रिश्ता ये कैसा किसी ने न जाना. अलग है मिजाज एक दूजे से बिल्कुल, पर चल रहा कारवां, ये कारवां. एक है ज़मीन, एक है आसमान, दोनों से जुड़ा रहते हैं दोनों साथ साथ.
ರೌಡಿನೇ ಆಗಿರ್ಬೋದು, ಆದರೆ ಮಾನವೀಯತೆ ತುಂಬ ತುಂಬಿದೆ. ನಾನು ಕಷ್ಟದ ದಾರಿ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ ಗೊತ್ತು. ಆದರೆ ಈ ದಾರಿನಲ್ಲಿ ನೀನು ನನ್ನ ಸ್ನೇಹಿತ ಆದರೆ ಒಂದಿನ ಎಲ್ಲನೂ ಸರಿ ಹೋಗುತ್ತೆ.